ಜೋಡಿ ಇಲಾಖೆಯ ಆಯುಕ್ತರಾದಂಥ ಈ ಜ್ಯೋತಿ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕ ನೇಕಾರ ಸಮುದಾಯದ ಒಕ್ಕೂಟದಿಂದ ಸಮಾರಂಭವನ್ನು ಕೊಡ್ತಾ ಇದ್ದಾರೆ. ಈತಾನೆ ವೃತ್ತಿ ಅಲ್ಲೇ ನೇಕಾರರ ಪರವಾಗಿ ನೇಕಾರ ಸಮುದಾಯಗಳ ಒಕ್ಕೂಟ ಕೆಲಸ ಮಾಡ್ತದೆ. ಅಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ರವೀಂದ್ರ ಕಲ್ಬೂರು ಮುಂದಿನ ಭಾಷಣದಲ್ಲಿ ಹೇಳ್ತಾರೆ, ಅವ್ರಿಗೆ ಗೊತ್ತಿದೆ. ತಾವೇ ಹ್ಯಾಂಡ್ಲೂಮ್ ಅಂತ ಒಂದು ಸಂಸ್ಥೆ ಇದೆ, ನಿಮ್ಗೆಲ್ಲ ಗೊತ್ತಿದೆ, ನನಗೂ ಗೊತ್ತಿಲ್ಲ. ತಾವೇ ಹ್ಯಾಂಡ್ಲೂಮ್ ಸಂಸ್ಥೆಯಲ್ಲಿ 400 ಸೊಸೈಟೀಸ್ ರಿಜಿಸ್ಟರ್ ಆಗಿದೆ. ನಮ್ಮಲ್ಲಿರುವ ಸಮಸ್ಯೆಗಳನ್ನು ಕೂಲಂಕಷವಾಗಿ ಅಭ್ಯಸಿಸಿ ಅವುಗಳ ಪರಿಹಾರಕ್ಕಾಗಿ ಸರ್ಕಾರದ ಕ್ರಮಗಳು ಇರಬೇಕು. 2. 1985ರಲ್ಲಿ ಕೈಮಗ್ಗಗಳಿಗೆ ಮೀಸಲಿದ್ದ 22 ಸರಕುಗಳ ಸಂಖ್ಯೆ ಕಾನೂನಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವುದನ್ನು ಬಿಟ್ಟು ಇದ್ದ ಕಾನೂನುಗಳಲ್ಲಿ ಕಡಿತಗೊಳಿಸುವ ಹಿಂದಿರುವ ವಿಚಾರಧಾರೆಗಳು ಯಾವುವು? ಕೈಮಗ್ಗ, ಅರೆಯಾಂತ್ರಿಕ ವಿದ್ಯುತ್ ಮಗ್ಗಗಳಿಗೂ ಸವಲತ್ತುಗಳನ್ನು ಸಮಾಧಾನಕರವಾದ ರೀತಿಯಲ್ಲಿ ಒದಗಿಸಿಕೊಡಬೇಕು. ಅರೆಯಾಂತ್ರಿಕ ಮಗ್ಗಗಳನ್ನು ವಿದ್ಯುತ್ ಮಗ್ಗಗಳೆಂದು ಪರಿಗಣಿಸಬಾರದು. ಈ ಕುರಿತಾದ ವ್ಯಾಖ್ಯಾನವನ್ನು ಬದಲಿಸಬೇಕು. 4. ಕೈಮಗ್ಗಗಳ ಸವಲತ್ತುಗಳನ್ನು ಅರೆಯಾಂತ್ರಿಕ ಮಗ್ಗಗಳಿಗೂ ಒದಗಿಸಿಕೊಡಬೇಕು. ಆಗ ಬದಲಾದ ಕಾಲದ ನಿಯಮಗಳನ್ನು ನೇಕಾರರು ಪಡೆದುಕೊಳ್ಳಲು ಅನುಕೂಲವಾಗುತ್ತದೆ. ಕುಡಿ, ಅಟ್ಟದ ಮಗ್ಗಗಳ ನೇಕಾರರು ಬದುಕುವ ವಾತಾವರಣವನ್ನು ಸರ್ಕಾರದವರು ಮಾಡಿಕೊಡಬೇಕು. ಸುಧಾರಣೆಯ ಈ ಕಾಲದಲ್ಲಿ ಇಂತಹ ಬದಲಾವಣೆಗಳನ್ನು ತರಲೇಬೇಕು. ಬದಲಾದ ಮಾನವ ಶ್ರಮ ಆಧರಿಸಿ ಲಾಡಿಯ ಸಹಾಯದಿಂದ ನಡೆಯುವ ವಿದ್ಯುತ್ ಮಗ್ಗಗಳನ್ನು ಅರೆಯಾಂತ್ರಿಕ ಕೈಮಗ್ಗಗಳೆಂದು ಘೋಷಿಸಬೇಕು. ವಿದ್ಯಾವಿಕಾಸ ಯೋಜನೆಗೆ ಬೇಕಾಗುವ ಬಡ್ಡಿಯನ್ನು ಲಾಭದಾಯಕವಾಗಿ ಮಾಡುವ ದಿಶೆಯಲ್ಲಿ ನೂತನ ಯೋಜನೆಗಳು ಸುಲಭ ಸಾಧ್ಯವಾಗಿ ಇರಬೇಕು. ಕುಲಬಕ್ಕೆ ಆಧಾರಿತ ನೇಕಾರ ಸಮುದಾಯಗಳ ಎಲ್ಲ ಮಕ್ಕಳಿಗೂ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಆ ಮಾಹಿತಿಗಳನ್ನ ಎಲ್ಲರೂ ಹಂಚ್ಕೋಬೇಕು, ಮತ್ತೆ ಗೊತ್ತಿದೆ ಇರೋರಿಗೆ ಕೂಡ ತಿಳಿಸ್ಕೊಡ್ಬೇಕು ಅನ್ನುವಂಥ ಏನ್ ಹೇಳ್ತೀವಿ ನಾವು, ಸಮ ಬಾಳು ಮತ್ತು ಸಮ ಬಾಳು, ಆ ಥರದ ಮನಸ್ಥಿತಿಯನ್ನ ಹೊಂದಿ ಎಲ್ಲೂ ಸೇರಿದ್ದೀರಾ ಅಂತ ನೋಡ್ತಾ ನಮ್ಗೆ ಬಹಳ ಖುಷಿ ಆಗುತ್ತೆ. ಯಾವತ್ತು ನಮ್ಗೆ ನಾವು ಮೊದಲು ಸಮರ್ಥನೆ ಹೊಂದ್ತೀವಿ, ಅವತ್ತು ನಾವು ನಮ್ಮ ಸವಲತ್ತುಗಳನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಯಾರೋ ಕೊಡ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಂಡಿರೋದು ಏನಿದೆ ಅಲ್ಲ, ಅದು ತಪ್ಪಾಗುತ್ತೆ. ಸೊ ಸರ್ಕಾರ ಕೊಡ್ಲಿಕ್ಕೆ ಬದ್ಧವಾಗಿರ್ತದೆ ಮತ್ತು ಆ ಸವಲತ್ತುಗಳನ್ನ ಪಡೆದುಕೊಳ್ಳುವ ಹಕ್ಕು ನಿಮ್ಗಿರುತ್ತೆ. ಆದ್ರೆ ಇವತ್ತಿನ ವ್ಯವಸ್ಥೆನಲ್ಲಿ ಆ ಸವಲತ್ತು ಮತ್ತು ನಿಮ್ಮ ಹಕ್ಕು ಎರಡನ್ನು ಒಟ್ಟಿಗೆ ಸೇರಿಸೋದು ಯಾವುದು? ನೀವು ಮಾಡ್ತಕ್ಕಂಥ ಅನುಸರಣೆ ಮತ್ತು ನಿಮ್ಮ ತಾಳ್ಮೆ, ಹಾಗೆ ಮತ್ತೆ ಪ್ರಶ್ನಿಸುವಂತಹ ಧೈರ್ಯ ಇರಬೇಕೇ ಹೊರತು ನಮ್ಮಲ್ಲಿ ಬೇರೆ ರೀತಿಯ ಏನ್ ಹೇಳ್ತೀವಿ, ಕ್ರಾಂತಿ ತರ ಅಥವಾ ಹೋರಾಟ ತರ ಅಥವಾ ಕಾಗೆಯೋ ತರ ಈ ತರ ಇದ್ರೆ ಕೆಲಸಗಳು ನನ್ನ ಮುಂದೆ ಲಿಸ್ಟ್ ಉಂಟು, ನನ್ಗೆ ಗೊತ್ತೇ ಇಲ್ಲ. 400 ಸೊಸೈಟಿ ಕೈಮಗ್ಗದ್ದು ಅದಕ್ಕಂತೆ ಒಂದು ಕಾವೇರಿ ಹ್ಯಾಂಡ್ಲೂಮ್ ಅಂತ ನಿಗಮ ಇದೆ. ಅದರಲ್ಲಿ 250 ನಿಷ್ಕ್ರಿಯ ಆಗುತ್ತೆ. ತಿಳ್ಕೊಳ್ಳಿ, ನಮ್ಮ ನೇಕಾರ ವೃತ್ತಿ ಎಷ್ಟು ಯಾವ ಮಟ್ಟಕ್ಕೆ ಒಂದು ಲೋಕಟ್ಟಕ್ಕೆ ಹೋಗ್ತಾ ಇದ್ರೆ ನಾವಿನ್ನ ಮೇಲೆ ಕೆಟ್ಟಬೇಕಾಗಿಲ್ಲ. 250 ಸೊಸೈಟಿ ನಿಷ್ಕ್ರಿಯ ಆಗಿದೆ. ಇನ್ನು ನಾನು ಕೈಯಿಂದ ಇಟ್ಕೊಳಗಿಲ್ಲ, ನಾನು ಸರ್ಕಾರದಿಂದ ಅನುದಾನ ತಗೊಂಡಿರ್ತೀನಿ. ಪಕ್ಕದಲ್ಲಿರೋ ನೇಕಾರರಿಗೆ ಸರ್ಕಾರದಿಂದ ಕೊಡಿಸೋ ತಪ್ಪೇನಿದೆ? ನಮ್ಮ ಕೈಯಿಂದ ಇಟ್ಕೊಳೋದಿಲ್ಲ, ನಮ್ಮ ಕೈಯಿಂದ ತಗೊಂಡಿರ್ತೀವಿ. ದಾರಿ ತೋರಿಸೋದು ಕೂಡ ನಾವು ಇದು ಮೊದಲು ಹೋಗ್ಬೇಕು, ಇದು ಹೋಗ್ಬೇಕು. ನಾನು ಚೆನ್ನಾಗಿರ್ಬೇಕು, ನಮ್ಮ ನೇಕಾರರ ಅಕ್ಕಪಕ್ಕದಲ್ಲಿ ಚೆನ್ನಾಗಿರುವಂತ ನಮ್ಮ ಭಾವನೆಗಳು. ಅಧಿಕಾರಿಗಳು ನಮ್ಗೆ ಒಳ್ಳೆ ಅಧಿಕಾರಿಗಳಿದ್ದಾರೆ, ಏನೋ ಅವರು ನೇಕಾರರಿಗೆ ಸೌಲಭ್ಯಗಳು ತಲುಪೋದಕ್ಕೆ ಕೊಡೋದಕ್ಕೆ ಎಲ್ಲ ಇದೆ. ಆದ್ರೆ ನಾವು ಸರಿಯಾದ ಮಾಹಿತಿ ತಗೊಂಡು ದಾಖಲೆಗಳು ಸುಮ್ಮನೆ ಯಾರು ಕೊಡಲ್ಲ ಮಕ್ಕಳು. ಇವಾಗ ನೀವು ಇಷ್ಟೊಂದು ಒಂದು ಉದಾಹರಣೆ ನಮ್ಮ ಭಾಷೆ ವಿಭಾಗಿಸ್ತೀವಲ್ಲ, ಅವ್ರು ಭಯ ಪಡ್ಬೇಕಂತೇನಿಲ್ಲ. ನಾನು ಹೇಳ್ಕೊಟ್ಬಿಟ್ರೆ ಲೇಬರ್ ಆಕ್ಟ್ ಕೊಟ್ಟದೆಲ್ಲ ಇರ್ತದೆ. ಇನ್ನು ರೆಕಮೆಂಡೇಶನ್
ಇಂಥ ಮಕ್ಕಳವರು ನನ್ನ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ರೆಕಮೆಂಡೇಶನ್ ಲೆಟರ್ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾರೂ ಭಯ ಪಡಬೇಕಂತ ಕೊಡಬಹುದಲ್ಲ, ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ. ಏನು ಮುಂದಿನ ದಿನಗಳಲ್ಲಿ ನೇಕಾರ ಒಕ್ಕೂಟ ಇಡೀ ರಾಜ್ಯದಲ್ಲಿ ನೇಕಾರ ಎಲ್ಲೆಲ್ಲಿದ್ದಾರೋ ಅವರು ನೇಕಾರರ ಧ್ವನಿಯಾಗಿ ಯಾವುದೇ ಹಿಂದುಳಿದ ಕಲ್ಯಾಣ ಇಲಾಖೆ ಇರ್ಬೋದು, ವಿಶೇಷವಾಗಿ ನಮ್ಮ ಜೋಡಿ ಇಲಾಖೆಯಿಂದ ಯಾವುದೇ ಅನುದಾನಗಳನ್ನು ನಾವು ಪಟ್ಟಿ ಮಾಡಿ ಈ ನೇಕಾರರಿಗೆ ಮುಂದಿನ ದಿನಗಳಲ್ಲಿ ತಲುಪುವಂತ ಕೆಲಸ ಮಾಡ್ತೇವೆ. ಅದನ್ನು ಸಮರ್ಪಕವಾಗಿ ಆ ಭಾಗದಲ್ಲಿ ಒಂದು ಟೀಮ್ ಮಾಡ್ತೇವೆ. ಒಕ್ಕೂಟದಿಂದ ಒಂದು ಉದಾಹರಣೆಗೆ ಒಂದು ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಅಕ್ಷರ ಟೀಮ್, ದೊಡ್ಡಬಳ್ಳಾಪುರ ಇರ್ಬೋದು, ಆನೇಕಲ್ ಇರ್ಬೋದು, ನಮ್ಮ ಮಾದೇಪುರ ಇರ್ಬೋದು, ಕೊಟ್ಟಿಗೆರೆ ಇರ್ಬೋದು, ಎಲ್ಲ ನೇಕಾರ ಇರ್ಬೋದು. ಇಡೀ ರಾಜ್ಯದಲ್ಲಿ ನಾವು 100 ತಾಲೂಕುಗಳನ್ನ ಗುರುತಿಸಿದ್ದೇವೆ. ನೇಕಾರ ಇರೋ ಜಾಗದಲ್ಲಿ ಇಡೀ ರಾಜ್ಯದಲ್ಲಿ 100 ತಾಲೂಕುಗಳು ನಾವು ಗುರುತಿಸಿದ್ದೇವೆ. ಈಗಾಗಲೇ 100 ತಾಲೂಕುಗಳಲ್ಲಿ ನಾವು ಒಂದು ಗ್ರೂಪ್ ಇಂದ ರೆಡಿ ಮಾಡಿದ್ದೇವೆ. ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಇವತ್ತಿನ ದಿನ ರಾಜ್ಯ ಸರ್ಕಾರದಿಂದ ನೇಕಾರರಿಗೆ ಸಿಗುವ ಸೌಲಭ್ಯಗಳ ಮಾಹಿತಿ ಸಭೆಯನ್ನು ಏರ್ಪಡಿಸಲಾಗಿದೆ. ಯಾಕಂದರೆ ಸರ್ಕಾರದಿಂದ ನೇಕಾರರಿಗೆ ಸೌಲಭ್ಯಗಳು ಪ್ರಚಾರ ಮಾಡ್ತಾ ಇದ್ದಾರೆ ವಿನಃ ಸಮರ್ಪಕವಾಗಿ ನೇಕಾರರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾಕಂದರೆ ಮಾಹಿತಿ ಕೊರತೆ ಮುಖ್ಯವಾಗಿದೆ. ಆ ಮಾಹಿತಿಯನ್ನು ಕೊಡುವಂಥ ಕೆಲಸ ಇವತ್ತು ನೇಕಾರ ಸಮುದಾಯಗಳ ಒಕ್ಕೂಟ ಮಾಡಿದೆ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ ಇದೇ ರೀತಿ ನೇಕಾರರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳ ಮಾಹಿತಿ ಕಾರ್ಯಕ್ರಮವನ್ನು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಆಮೇಲೆ ಸರ್ಕಾರದಿಂದ ಇನ್ನೂ ಅನೇಕ ನೇಕಾರರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ಮನವಿಯನ್ನು ಕೊಡ್ತೇವೆ. ಈಗಾಗಲೇ ನಾವು ಮಾತಾಡಿದಂಗೆ ಮುಂದಿನ ದಿನಗಳಲ್ಲಿ ಜವಳಿ ಮಂತ್ರಿಗಳನ್ನು ನಾವು ಭೇಟಿ ಮಾಡಿ ನೇಕಾರರಿಗೆ ಇನ್ನೂ ಅನುದಾನಗಳನ್ನು ಹೆಚ್ಚಿನ ಅನುದಾನಗಳನ್ನು ಕೊಡೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಳ್ತೇವೆ. ನೇಕಾರ ಸಮುದಾಯಗಳ ಧ್ವನಿಯಾಗಿ ನೇಕಾರ ಸಮುದಾಯಗಳ ಒಕ್ಕೂಟ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಆಯುಕ್ತರು ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಜವಳಿ ಆಯುಕ್ತರಾಗಿರೋದಕ್ಕೆ ನಾವು ಧನ್ಯರಾಗಿದ್ದೇವೆ. ಯಾಕಂದರೆ ಯಾವುದೇ ರೀತಿ ನಾವು ಸಮಸ್ಯೆ ಚರ್ಚಿಸಿದಾಗ ಅವರು ಸಮರ್ಪಕವಾಗಿ ನಮಗೆ ಮಾಹಿತಿಯನ್ನು ನೀಡ್ತಾರೆ. ಹಾಗೆ ನಮಗೆ ಆಧಾರ ಸ್ವಾಗತನ ಮಾಡಿ ನಮಗೆ ಒಂದು ಧನ್ಯವಾದ ತಿಳಿಸ್ತೀವಿ. ಏಪ್ರಿಲ್ 2ನೇ ತಾರೀಕು ನೇಕಾರ ಸಂತ ದೇವರ ದಾಸಿಮಯ ಜಯಂತಿಯನ್ನು ಸರ್ಕಾರದ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ 5:30ಕ್ಕೆ ಹಮ್ಮಿಕೊಳ್ಳಲಾಗಿದೆ. ನೇಕಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ವಿನಂತಿ ಮಾಡುತ್ತೇವೆ.